ಅಕ್ಕ ಒಂದು ನಿಮಿಷ. ಏನೋ ಏನಾದರೂ ಮಾತಾಡ್ಬೇಕಿತ್ತಾ? ಹೌದು, ಮಾತಾಡ್ಬೇಕಿತ್ತು. ಏನು ವಿಷಯ? ಯಾಕೆ ನಿಮ್ಗೇನು ಗೊತ್ತಿಲ್ವಾ? ಗೊತ್ತಿಲ್ಲ, ಹೇಳು. ಧರ್ಮಾಧಿಕಾರಿ ಮಾಲೆ ಅಲ್ಲಿ ಹೇಗೆ ಬಂತು? ನನಗೇನು ಗೊತ್ತು? ಅದು ಅವತ್ತಿಂದ ಅಲ್ಲೇ ಇದೆ ತಾನೇ? ಹೌದು, ಅಲ್ಲೇ ಇತ್ತು. ಆದ್ರೆ ಬೆಳಿಗ್ಗೆ ಜಾನಕಿ ರೂಮಲ್ಲಿ ಇತ್ತು. ದೇವ್ರ ಗುಡಿಗೆ ಹೇಗೆ ಬಂತು? ಅವಳ ರೂಮಿಗೆ ಹೆಂಗೋ ಹೋಯ್ತು? ನನಗಂತೂ ಗೊತ್ತಿಲ್ಲಪ್ಪ. ಮಂಜು, ನಿಂಗೇನಾದ್ರೂ ಗೊತ್ತಾ? ಸ್ವಲ್ಪ ಬಾಯಿ ಮುಚ್ತೀರಾ ನೀವು? ನಿಮ್ಮಿಂದ ಏನ್ ತಪ್ಪಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಒಬ್ಬ ಗೋಮುಖ ಬ್ಯಾಗ್ರನಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಅವನಿಂದ ಈ ಮನೆ ಮುಳುಗ್ ಹೋದ್ರೂ ನಿಮ್ಗೆ ಚಿಂತೆ ಇಲ್ಲ ಅಲ್ವಾ? ನಾನು ಈ ಮನೆಗೆ ಬರಲೇಬಾರ್ದಾಗಿತ್ತು. ನಿಮ್ಮಂತ ಅಮ್ಮನ ಜೊತೆ ಇರೋದಕ್ಕಿಂತ ಅಲ್ಲೇ ಇರೋದು ವಾಸಿ. ಇಷ್ಟು ಜನ ಅವನ ವಿರುದ್ಧ ನಿಂತಿದ್ದೀವಿ, ನೀವು ಮಾತ್ರ ಅವನ ಪರ. ಯಾಕೆ? ಮನಸ್ಸಾಕ್ಷಿ ಅನ್ನೋದು ಇಲ್ವಾ ನಿಮ್ಗೆ? ಇಷ್ಟು ಜನ ಅವನ ವಿರುದ್ಧ ಯಾಕೆ ನಿಂತ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿದೀರಾ? ಮಾಡಿಲ್ಲ. ಯಾಕೆ ಮಾಡ್ತೀರಾ? ಇಡೀ ದೇಸಾಯಿ ಕುಟುಂಬನ ನುಂಗಿ ನೀರು ಕುಡಿಯೋದಕ್ಕೆ ಬಂದಿದ್ದಾನೆ ಅವನು. ಸುಮ್ಮನೆ ಅಲ್ಲ ಧರ್ಮಾಧಿಕಾರಿ ಪಟ್ಟಕ್ಕೆ ಆಯ್ಕೆ ಆಗಿರೋದು. ಅದೇ ಆಸೆ ಇಟ್ಕೊಂಡು ಕುತಂತ್ರ ಮಾಡಿ ಈ ಮನೆಯೊಳಗೆ ಸೇರ್ಕೊಂಡಿದ್ದಾನೆ. ಅದ್ ಗೊತ್ತಾ? ಗೊತ್ತಿರತ್ತೆ. ಯಾಕೆ ಗೊತ್ತಿರಲ್ಲ? ಆದ್ರೆ ನಿಂದು ಜಾಣ ಕುರುಡು. ನಿಮಗೆ ಹಣದ ಮದ ಹೆಚ್ಚಾಗಿದೆ. ಅಂತಸ್ತಿನ ವ್ಯಾಮೋಹ ನಿಮ್ ರಕ್ತದಲ್ಲಿ ಸೇರ್ಕೊಂಡಿದೆ. ನೀವು ಬದುಕ್ತಾ ಇದ್ದೀರಲ್ಲ, ಬದುಕಲ್ಲ ನರ್ಕ. ಅದರಿಂದ ಹೊರಗೆ ಬನ್ನಿ. ಅಟ್ಲೀಸ್ಟ್ ಒಂದು ದಿನ ದೇಸಾಯಿ ಕುಟುಂಬದ ಸೊಸೆಯಾಗಿ ನಡ್ಕೊಳ್ಳಿ. ಆಗ ನೀವು ಈ ಮನೆ ಸೊಸೆ ಆಗಿರೋದಕ್ಕೆ ಸಾರ್ಥಕ ಆಗುತ್ತೆ. ಆ ಶಾಂತನು ಬಗ್ಗೆ ಎಲ್ಲ ಗೊತ್ತಿದ್ರು ಅವನ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಅವನ್ ಮೈತ್ರಿನ ಇಟ್ಕೊಂಡು ನಮ್ಮನ್ನ ಆಟ ಆಡ್ತಾ ಇದ್ದಾನೆ. ಹೌದು, ಮೈತ್ರಿ ಜೊತೆ ನನ್ನ ಸ್ನೇಹ ಇತ್ತು. ಅವಳನ್ನ ಇಷ್ಟಪಡ್ತಾ ಇದ್ದೆ. ಆದ್ರೆ ಯಾವಾಗ ನಮ್ಮ ಮನೆ ಮುರಿಯೋದಕ್ಕೆ ನನ್ನ ಜೊತೆ ಸ್ನೇಹ ಮಾಡಿದಲ್ಲ ಅಂತ ಗೊತ್ತಾಯ್ತು, ಆವತ್ತೇ ಅವಳನ್ನ ಬಿಟ್ಬಿಟ್ಟೆ. ಅದ್ ಗೊತ್ತಾ ನಿಮ್ಗೆ? ಇದೆಲ್ಲ ಶಾಂತನೂ ಗೊತ್ತು. ದೊಡ್ಡಪ್ಪ ಮೈತ್ರಿ ವಿಚಾರದಲ್ಲಿ ಪ್ರಾಣ ಕಳ್ಕೊಳ್ಳೋದ್ರ ಬಗ್ಗೆ ಮಾತಾಡಿದಾರೆ ಅನ್ನೋದು ಕೂಡ ಅವನು ಗೊತ್ತು. ಅದೊಂದೇ ಕಾರಣ ಇಟ್ಕೊಂಡು ನಾವು ಅವ್ನು ಹೇಳ್ದಾಗ ಕೇಳ್ತೀವಿ ಅನ್ಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಅಮ್ಮ, ನಿಮಗೆ ನಾನು ತುಂಬಾ ಗೌರವ ಕೊಡ್ತಾ ಇದ್ದೆ. ಆದ್ರೆ ನೀವು ಮಾತ್ರ ಹಣದ ಹಿಂದೆ ಹೋಗ್ತಾ ಇದ್ದೆ. ಆ ಶಾಂತನು ಧರ್ಮಾಧಿಕಾರಿ ಆದ ನಂತರ ಕೂಡ ಪುಡಿಗಾಸಿಗೆ ಆಸೆ ಪಡ್ತಾ ಇದ್ದೆ. ಅದಕ್ಕೋಸ್ಕರ ಇಡೀ ದೇಸಾಯಿ ಕುಟುಂಬಕ್ಕೆ ದ್ರೋಹ ಮಾಡೋದಕ್ಕೂ ನೀವು ರೆಡಿ. ನಿಮ್ಮ ಮಗ ಅಂತ ಹೇಳ್ಕೊಡೋದಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಜಾನಕಿಗೂ ಅಷ್ಟೇ. ಇಲ್ಲಿ ನಿಂತಿದ್ದ ನಾನು ನಂಜುಗುಡಿ, ಅವನಿಗೂ ಅಷ್ಟೇ. ನಿಮ್ಮನ್ನ ಅಕ್ಕ ಅಂತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗತ್ತೆ. ಬೇಕಾದ್ರೆ ಕೇಳಿ. ತನ್ನೋರ್ ಪ್ರೀತಿನ ಕಳ್ಕೊಂಡು ಸಿಗೋ ದುಡ್ಡನ್ನ ಇಟ್ಕೊಂಡು ಏನಮ್ಮ ಮಾಡ್ತೀರ? ಅವನ್ ಕೊಡೋ ಪುಡಿಗಾಸ್ಗಿಂತ ಈ ಮನೆಯಲ್ಲಿ ಎಷ್ಟೋ ಜಾಸ್ತಿ ದುಡ್ಡಿದೆ. ಅದು ನಿಮ್ಗೆ ಗೊತ್ತು. ಈ ಮನೆ ಸೊಸೆಯಾಗಿ ಬರೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದೀರಾ. ಆದ್ರೆ ಈ ಮನೆ ನಿಮ್ಮನ್ನ ಸೊಸೆಯ ಪಡ್ಕೊಳ್ಳೋದಕ್ಕೆ ತುಂಬಾ ಪಾಪ ಮಾಡಿದೆ. ಈಗಲೂ ಅಷ್ಟೇ. ನಿಮ್ಗೆ ಆ ಶಾಂತನ ಮೇಲೆ ಭಕ್ತಿ ಕಡಿಮೆ ಆಗ್ಲಿಲ್ಲ. ಅವನಿಗೋಸ್ಕರ ಇಡೀ ಮನೆಯವ್ರನ್ನ ಎದುರು ಹಾಕೊಳ್ಳೋದಕ್ಕೆ ನೀವು ರೆಡಿ. ಅದು ಕೂಡ ಹಣಕ್ಕೋಸ್ಕರ. ಧರ್ಮಾಧಿಕಾರಿ ಅಂತ ಪವಿತ್ರವಾದ ಪಟ್ಟದಿಂದ ಸಂಪಾದನೆ ಮಾಡೋ ಹಣ. ನಾಚಿಕೆ ಆಗಲ್ವಾ? ಶಿಲಾಂಗ್, ಕಲ್ ಮೇಲೆ ಮಳೆ ಹೋಯ್ದ್ರೆ ಕಲ್ ಕರ್ಗತ್ತ. ಇಲ್ಲ ತಾನೆ? ಬಾ. ನೀವು ನಮ್ಮಿಂದ ದೂರ ಆದ್ರೆ ನಮ್ಗೆ ದುಃಖ ಇಲ್ಲ ಅಮ್ಮ. ತುಂಬಾ ನೋವಲ್ಲಿ ಹೇಳ್ತಾರೋ ಮಾತಿದೆ. ತಾಯ್ತನ ಅನ್ನೋದು ಏನು ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ದೇವ್ರಂತ ರಾಧಿಕಾಗ್ ತೊಂದರೆ ಕೊಡ್ತೀರಾ. ತಾಯ್ತನ ಅನ್ನೋ ಪದಕ್ಕೆ ನೀವು ಅಪವಾದ. ಆ ದೇವ್ರು ನಿಮ್ಗೆ ತುಂಬಾ ಶಿಕ್ಷೆ ಕೊಡ್ತಾನೆ.
ದೇವರಿರೋದು ನಿಜ ಆದ್ರೆ ನೀವು ತುಂಬಾ ಕಷ್ಟ ಅನುಭವಿಸ್ತೀರಾ. ನೋಡ್ತಾ ಇರಿ. ನಿನ್ನ ಜೊತೆ ಸೇರಿಕೊಂಡು ಮನೆ ಹಾಳು ಕೆಲಸ ಮಾಡುವಾಗ ನನ್ನ ಮನಸ್ಸಲ್ಲಿ ಬರೀ ಕೆಟ್ಟ ಯೋಚನೆನೇ ಇತ್ತು. ಆಗ ನನ್ನ ಮನಸ್ಸು ಚೆನ್ನಾಗೇ ಇರಲಿಲ್ಲ. ಈಗ ನಾನು ತುಂಬ ಚೆನ್ನಾಗಿದ್ದೀನಿ. ಅಕ್ಕ, ನೀನು ಅಕ್ಕ ಅಲ್ಲ.